ಓ ಮುತ್ತು ನೀ ನನ್ನ ಸ್ವತ್ತು, ನಿನ್ನ ಪ್ರೀತಿ ನನ್ನ ಸಂಪತ್ತು. ಓ ಮುತ್ತು ನೀ ನನ್ನ ಸ್ವತ್ತು, ನಿನ್ನ ಪ್ರೀತಿ ನನ್ನ ಸಂಪತ್ತು. ಅಜ್ಜಿ ಅಜ್ಜಿಂದರಿಗೆ ಒಂದು ಕಳಕಳಿ ವಿನಂತಿ ಏನು ಅಂದ್ರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪ್ರೀತಿ ಮಾಡೋದು ಎರಡು ಥರ ಇರುತ್ತೆ. ಪ್ರೀತಿ ಎರಡು ಥರ ಇರುತ್ತೆ. ಉದಾಹರಣೆಗಾಗಿ ನಾವು 3 ಹೆಸರಲ್ಲಿ ಬಳಸ್ಬೋದು ನಮ್ಮ ಕಾಲನಿಯವರು ಹಿರಿಯರು. ಒಂದು ಮಲ್ಲಿಕಾರ್ಜುನ್ ದೇಶಮುಖ್ ಅಂತ ನಮ್ಮ ಕಾಲನಿ ಅಧ್ಯಕ್ಷರದಾರ. ಇನ್ನೊಂದು ಬಸವರಾಜ್ ಪುಣ್ಶೆಟ್ಟಿ ಅಂತ ಇನ್ನೊಬ್ಬರು ಮಾಜಿ ಅಧ್ಯಕ್ಷರದಾರ. ಇನ್ನೊಬ್ಬರು ಅವ್ರ ಮೊಮ್ಮಕ್ಕಳು ಇಲ್ಲೇ ಮೊಮ್ಮಕ್ಕಳು ಇಲ್ಲೇ ಸಾಲಿ ಕಲಿತಾರ. ಗುರ್ಲಿಂಗಯ್ಯ ಮಠಪತಿ ಅಂತೇಳಿ ಖಜಾಂಚಿಗಳದ್ರ, ಅವ್ರ ಮೊಮ್ಮಗಳು ಇಲ್ಲೇ ಸಾಲಿ ಕಲಿತಾರ. ಇವು 3 ಕ್ಯಾರೆಕ್ಟರ್ ನಿಮ್ಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನೀವು ಪೇರೆಂಟ್ಸ್ ಇದ್ರಿ, ಗ್ರ್ಯಾಂಡ್ ಪೇರೆಂಟ್ಸ್ ಇದ್ರಿ, ಎಲ್ಲರೂ ಇದ್ರಿ. ಮಕ್ಕಳು ಪ್ರೀತಿ ಮಾಡೋದು ಎರಡು ಥರ ಅದ. ಏನು, ಒಂದು ನಮ್ಮ ಪುಣ್ಶೆಟ್ಟಿ ಅವ್ರು ಪ್ರೀತಿ ಮಾಡ್ತಾರೆ. ಹೆಂಗೆ ಪ್ರೀತಿ ಮಾಡ್ತಾರೆ ಅಂದ್ರೆ, ಭಾಳ ಡಿಸಿಪ್ಲಿನ್ ಇರ್ಬೇಕು. ನಮ್ಮ ಮಕ್ಕಳು ಸ್ವಲ್ಪ ಅವಾಜ್ ಮಾಡೋಲ್ಲ, ಗದ್ದಲ ಮಾಡೋಂಗಿಲ್ಲ. ಯಾರು ಗೆಸ್ಟ್ ಬಂದ್ರೆ ಭಾಳ ಸೀರಿಯಸ್ ಆಗಿ ಕೂತಿರ್ಬೇಕು. ಕುರ್ಚಿ ಮ್ಯಾಗ ಆಟ ಆಡೋಂಗಿಲ್ಲ, ಬಟನ್ ಆ ಕಡೆ ಈ ಕಡೆ ಓಡಾಡೋದಿಲ್ಲ, ಏನಿಲ್ಲ. ಸ್ವಲ್ಪ ಏನಾದ್ರೆ ಡಿಸಿಪ್ಲಿನ್ ಭಾಳ ಸ್ಟ್ರಿಕ್ಟ್ ಮಾಡಿ ಸೀರಿಯಸ್ ಮಾಡೋರು. ಅವ್ರಿಗೆ ಮೊಮ್ಮಕ್ಕಳು ನಂಬಂಗಿಲ್ಲ, ಪ್ರೀತಿನೇ ಮಾಡೋದು. ಅವರೆಲ್ಲ ತಾಯಿದರೆ ಅಜ್ಜಿದವರೆಲ್ಲ ಅಂತಾರೆ, ಏನ್ರಿ ನಿಮಗೆ ಹೇಟ್ ಮಾಡ್ತಾರಲ್ಲ ಮೊಮ್ಮಕ್ಕಳು, ಏನು ಮಾಡೋಕ್ಕಾಗಲ್ಲ. ಅವ್ರು ಡಿಸಿಪ್ಲಿನ್ ಕಲಿಸ್ಬೇಕಂತಾರ. ಪ್ರೀತಿ ಅತಿಯಾದ ಪ್ರೀತಿ. ನಮ್ಮ ಮಕ್ಕಳು ಭಾಳ ಡಿಸಿಪ್ಲಿನ್ ಆಗ್ಬೇಕು. ಮೊಮ್ಮಕ್ಕಳು ಬೇರೆ ಮನೆಗೆಲ್ಲ ಬಂದರೆ ಗೆಸ್ಟ್ಗಳು ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು, ಅವ್ರಿಗೆ ಅಸಹ್ಯ ಆಗಬಾರ್ದು ಅಂತೇಳಿ ಅವರು ಭಾಳ ಅತಿ ಪ್ರೀತಿಲಿಂದ ಹಂಗೆ ಮಾಡ್ತಾರೆ. ಹೊರತು ಪ್ರೀತಿ ಇಲ್ಲ ಅಂತೆಲ್ಲ. ಅವರು ಅತಿ ಪ್ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಏನಾಗ್ತದ, ಏನು ನಮ್ಮ ತಾತ ನಮ್ಮ ಲೈಕೆ ಮಾಡೋದ, ಕುರ್ಚಿ ಮೇಲೆ ಕುಂತಾರೆ, ಸಿಟ್ ಗೋ ದೇರ್ ಕಮ್ ದೇರ್, ಸಿಟ್ ಐಸ ಸಿಟ್ ಸಿಟ್ ಗುಡ್ ಡಿಸಿಪ್ಲಿನ್, ಹೌ ಟು ಬಿಹೇವ್ ಅಂತ ಹಿಂಗೆಲ್ಲ ಬೈತಿರ್ತಾರೆ. ಅದಕ್ಕೆ ಈ ಥರ ಒಂದು ಪ್ರೀತಿ. ಇನ್ನೊಂದು ಪ್ರೀತಿ ನಮ್ಮ ಮಲ್ಲಿನಾ ದೇಶಮುಖ್ ಅವರು ಮೊಮ್ಮಕ್ಕಳಿ ರೀ ಹೆಚ್ಚು ಮಾತಾಡ್ತಾರೆ. ಬರೀ ನೋಡ್ರಿ ಯಾರು ಬಂದ್ರೆ ನೋಡ್ರಿ, ಮನೆಗೆ ಯಾರು ಬಂದ್ರೆ ನೋಡ್ರಿ, ಮೊಮ್ಮಕ್ಕಳ ಜೊತೆ ರೀ ಹೆಚ್ಚು ಮಾತಾಡ್ತಾರೆ. ಅಂದ್ರೆ ಅವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಡ್ತಾರಂತಲ್ಲ. ಪ್ರೀತಿ ಅಂದ್ರೆ ಏನು, ಆ ಮಕ್ಕಳ ಬಲ್ಲಿ ಆ ಒಂದು ರಿಲೇಷನ್ ಬಲ್ಲಿ ಮನೆಗೆ ಬಂದವ್ರ ಜೊತೆ ಯಾವ ಥರ ಮಾತಾಡಬೇಕು, ರೆಸ್ಪೆಕ್ಟ್ ನಮಸ್ಕಾರ ರೀ. ಅವ್ರ ಮೊಮ್ಮಗಳಿಗೆ ನಮಸ್ಕಾರ ಅಂತ ನೋಡು, ಯಾರು ಬಂದ್ರೆ ನೋಡು, ಅಂಕಲ್ ಬಂದ್ರೆ ನೋಡು, ನಮಸ್ಕಾರ ಮಾಡ್ತಾರೆ. ಇದು ಕೂಡ ಒಂದು ರೀತಿ ಪ್ರೀತಿ. ಇನ್ನೂ ಒಂದು ಪ್ರೀತಿ ಹೆಂಗದ ಅಂದ್ರೆ, ನಮ್ಮ ಗುರ್ಲಿಂಗ ಮಾಡ್ಬೋದು, ಎದ್ದು ಹೋದ್ರೆ ದಯವಿಟ್ಟು ಗುರ್ಲಿಂಗ ಮಾಡ್ಬೋದು. ಅವ್ರು ಹ್ಯಾಂಗೆ ಪ್ರೀತಿ ಮಾಡ್ತಾರೆ ಮಕ್ಕಳಿಗೆ ಅಂದ್ರೆ, ಅವ್ರ ಮೊಮ್ಮಕ್ಕಳು ಅವ್ರ ಅಪ್ಪನ ಬಲ್ಲಿ ಅವ್ರ ಅವ್ವನ ಬಲ್ಲಿ ಇರಲ್ಲ, ಅಷ್ಟೊಂದು ಸಮಯ ಅವ್ರ ತಾತನ ಬಲ್ಲಿ ಇರ್ತಾವೆ. ಯಾಕೆ ಇರ್ತಾವೆ ಅಂದ್ರೆ, ತಾತ ಅತಿ ಪ್ರೀತಿ. ಅವ್ರ ಏಜಿಗೆ ಹೋಗಿ ಪ್ರೀತಿ ಮಾಡ್ತಾರೆ. ಅವ್ರು ಏನಕ್ಕದ ಅತಿ ಸ್ಮೂತ್ ಆಗಿ ಕೊಡೋದು, ಅವ್ರು ಏನಕ್ಕದ ಅಷ್ಟೇ ಸ್ಮೂತಾಗಿ ಅವ್ರು ಟ್ರೀಟ್ಮೆಂಟ್ ಮಾಡೋದು, ಅದು ಪ್ರೀತಿ. ಅದು ಪ್ರೀತಿ ಹಿಂಗೆ ಏನಾಗದ, ಅವ್ರ ಪೇರೆಂಟ್ಸ್ ಸಿಟ್ಟು ಮಾಡಿದ್ರೆ ಅವ್ರ ಪೇರೆಂಟ್ಸ್ ಸಿಟ್ಟು ಮಾಡೋದು ಅವ್ರ ತಾತ ಲೈಕ್ ಮಾಡ್ತಾರೆ. ಯಾಕಂದ್ರೆ ಅವ್ರ ತಾತ ಅವ್ರು ಹೇಳಿದ ಕೇಳ್ತಾರೆ. ಅದು ಥರ ಪ್ರೀತಿ. ಹಾಗೆ ಪ್ರೀತಿದಲ್ಲಿ ಎಲ್ಲ ಥರ ಅದಾವ. ನಾವು ಈ ಒಂದು ದಿವಸದಿಂದ ಏನು ವಿಚಾರ ಮಾಡ್ಬೇಕಂದ್ರೆ, ಮಕ್ಕಳ ಏಜಿಗೆ ಹೋಗಿ ಅವ್ರಿಗೆ ತಿಳುವಾಗ ಪ್ರೀತಿ ಮಾಡ್ಬೇಕು. ಅವ್ರಿಗೆ ಸಿಟ್ಟು ಮಾಡ್ತಕ್ಕಂಥದ್ದು ನಾವು ಯಾವ್ದು ಹೇಳ್ಬಾರ್ದು. ಹೇಳಿದ್ರು ಭಾಳ ಪ್ರೀತಿಲಿಂದ ಅಗಲಿ ನಕ್ಕೋತ ಅವ್ರಿಗೆ ನಗಿಸಿ ಅವ್ರು ಹೇಳಬೇಕು. ಹೊರತು ಭಾಳ ಸೀರಿಯಸ್ ಆಗಿದ್ರೆ ಕೇಳ್ತಕ್ಕಂಥ ಶಕ್ತಿ ಅವ್ರಿಗೆ ಇರಂಗಿಲ್ಲ. ಅವ್ರ ಮೇಲೆ ಒಂದೇ ಹುಡ್ತದ, ನಿಮಗೆ ದ್ವೇಷ ಮಾಡ್ಬೇಕನ್ನೋದೇ ಹುಟ್ಟುತ್ತೆ. ಅವರು ಅದನ್ನು ನಾವು ನೆನ್ಪಿಟ್ಕೋಬೇಕು. ಯಾಕೆ ವಯಸ್ಸಾದವ್ರು ನಾವು ಬೇರೆ ಟೆನ್ಷನ್ ಎಲ್ಲ ನಮ್ಮ ಮೊಮ್ಮಕ್ಕಳನ್ನ ಹಾಕಬಾರ್ದು. ನಾವು ಯಾರೋ ಫೋನಲ್ಲಿ ಏನೋ ಟೆನ್ಷನ್ ಆಗಿರ್ತದೆ, ಯಾರೋ ಮನೆಗೆ ಬಂದರೂ ಗೆಸ್ಟ್ ಬಂದಿರ್ತಾರೆ, ಅವೆಲ್ಲ ಟೆನ್ಷನ್ ನಾವು ಮೊಮ್ಮಕ್ಕಳ ಮೇಲೆ ಹಾಕಿ ಪ್ರೀತಿ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ಭಾಳ ಪೇಷನ್ಸ್ ಆಗಿ ಮಾತಾಡಿ. ಇದು ಒಂದು ಕಳಕಳಿ ಮನೆ ಬೇರೆ. ಈ ಒಂದು ಗ್ರ್ಯಾಂಡ್ ಪೇರೆಂಟ್ಸ್ ಸೆಲೆಕ್ಟ್ ಮಾಡಿರ್ತಕ್ಕಂಥ ರಾಜವಿಕ ಶಾಲೆ ಎಲ್ಲ ಗುರುಗಳಿಗೂ ಮತ್ತು ಚೇರ್ಮನ್ರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. It's fantastic, you can brush my hair, undress me everywhere. Imagination, that is your creation. Come on, Barbie, let's go party. I'm a Barbie girl, in my Barbie world. I can it's fantastic, you can brush my hair, undress me everywhere. Imagination, that is your creation. I'm a flying girl in my fantasy world. Lift me up, make it shine, I'm a darling. You're my doll, rock and roll, feel the glamour and thing. Kiss me here, touch me there, hanky panky. You can touch, you can play, you can say, I'm always yours. I'm a Barbie girl in the Barbie
मुझको प्यारे दादाजी है